ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸಮಸ್ಯೆ ಏನಂತ ಅನಿಸುತ್ತೆ? ನಮ್ಮ ರೀಡಿಂಗ್ ನೋಡಿದಾಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರಂಥ ಲೀಡರ್ಶಿಪ್ ಅಲ್ಲೂ ಒಂದು ಇರಬೇಕಾಗಿತ್ತು ಅಂತ. ಡು ಯು ಅಗ್ರಿ? ಅಂದರೆ ಅರ್ಥ ಆಗಲಿಲ್ಲ ನನಗೆ. ಅಂದರೆ ಒಂದು ಸಂಘಟನೆ ಮಾಡುವಂಥವ್ರೊಬ್ಬರು, ಆಡಳಿತದಲ್ಲಿ ಛಾಪು ಮೂಡಿಸುವಂಥವ್ರೊಬ್ಬರು, ಸೈದ್ಧಾಂತಿಕ ಬದ್ಧತೆ ಇರುವಂಥವ್ರು ನಾಯಕರುಗಳಲ್ಲಿ ಇರಬೇಕಾಗಿತ್ತು. ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ಸಿಗೆ ಅದರದೊಂದು ಕೊರತೆ ಇದೆ ಅಂತ. ಯಾರನ್ನು ಕಳಿಸ್ಬೇಕು ಅಂತಿದ್ದಾರೆ? ಅಲ್ಲಿ ಇಲ್ಲಿಂದ ಕಳಿಸ್ಬೇಕು ಅಂತಲ್ಲ ಸರ್, ಇವ್ರ ಥರದ ನಾಯಕರಲ್ಲಿ ಇದ್ದಿದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಸ್ಟ್ರಾಂಗ್ ಆಗಿರ್ತಿತ್ತ ಕಾಂಗ್ರೆಸ್? ಕಾಂಗ್ರೆಸ್ಸಲ್ಲಿ ಸ್ಟ್ರಾಂಗ್ ಆಗೇ ಇದೆ, ಶಕ್ತಿಯುತವಾಗೇ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಖಾಲಿ ಮಾಡಿಸ್ಬಿಟ್ಟಿರೋರು ಬಿ ಜೆ ಪಿಯವರು, ಆರ್ ಎಸ್ ಎಸ್ ಅವರು. ಕಾಂಗ್ರೆಸ್ ಅಷ್ಟೊಂದು ವೀಕ್ ಇಲ್ಲ. ಈಗಲೂ ಸಹ ಚುನಾವಣೆ ಮಾಡಿ ಅಲ್ಲಿ ನಾವು ತಗೊಂಡೇ ತಗೊಳ್ತೀವಿ. ಈಗ ಹರಿಯಾಣದಲ್ಲಿ 0.5% ಸೋತಿದ್ದೀವಿ. ರಾಜಸ್ಥಾನ ಎಲೆಕ್ಷನ್ ಸೋತ್ವಿ, ನಾವು ಅಲ್ಲಿ 11 ಸೀಟ್ ಗೆದ್ದಿದ್ದೀವಿ 25ಕ್ಕೆ. ಅಥವಾ ಹರಿಯಾಣದಲ್ಲಿ 10ಕ್ಕೆ 5 ಗೆದ್ದಿದ್ದೀವಿ. ಈ ಥರ ಮಹಾರಾಷ್ಟ್ರ ಯು ಪಿಯಲ್ಲಿ ನಿರೀಕ್ಷೆಗಿಂತಲೂ ಮಹಾರಾಷ್ಟ್ರದು ಕತೆ ಬೇರೆ. ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ನಾನು ಹೇಳ್ತಾ ಇರೋದು ಲೋಕಸಭೆ ಅದು ಮಧ್ಯಪ್ರದೇಶದಲ್ಲಿ ಮೊದಲನೇ ಬಾರಿಗೆ 29 ಸೀಟು ಅವ್ರು ಗೆದ್ದರು. ಹಲವಾರು ಕಾರಣಗಳಿದೆ ಅದಕ್ಕೆ. ಆದ್ದರಿಂದ ನಾವು ಯು ಪಿ ಬಿಹಾರಲ್ಲಿ ನಮ್ಮದು ವೀಕ್ ಇತ್ತು. ಅದು 2 ರಾಜ್ಯದಲ್ಲಿ ಬಿಟ್ಟರೆ ಬಾಕಿಯಲ್ಲೂ ನಾವು ವೀಕ್ ಇಲ್ಲ, ಪುನಃ ಬರ್ಬೋದು. ಅಲ್ಲಿ ಸೈದ್ಧಾಂತಿಕವಾಗಿ ಬೇಕು ಅಂದರೆ, ಸೈದ್ಧಾಂತಿಕವಾಗಿ ಅಂದರೆ ಏನು? ಸಂವಿಧಾನದಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಕೊಳ್ಳತಕ್ಕಂಥವ್ರು, ಸಂವಿಧಾನದಲ್ಲಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ, ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡವರು ಅಲ್ಲಿ ಬೇಕು. ಎಲ್ಲಿ? ಕೇಂದ್ರ ಮಟ್ಟದಲ್ಲಿ ಇದ್ದಾರೆ. ಈಗ ತುಂಬಿ ತುಳುಕ್ತಿದ್ದಾರೆ, ಜಾಸ್ತಿ ಅಲ್ಲ, ತುಳುಕ್ತಾ ಇಲ್ಲ, ಕಮ್ಮಿ ಆಗಿದ್ದಾರೆ. ಯಾರು ಅನುಭವ ಪಟ್ಕೊಂಡ್ರು ನೋಡಿ, ಯಾರು ಕೆಲವು ಅನುಭವ ಅನ್ನೋಕ್ಕಿಂತ ಲಾಭ ಪಡ್ಕೊಂಡ್ರಲ್ಲ, ಫಲಾನುಭವಿಗಳು ಬೆನಿಫಿಷರೀಸು ಎಲ್ಲ ಅನುಭವಿಸಿ ಕಾಂಗ್ರೆಸ್ ಪಕ್ಷ ಬಿಟ್ಟೋಗಿ ಬಿ ಜೆ ಪಿಗೆ ಹೋಗಿ ಕಾಂಗ್ರೆಸ್ಸಿಗೆ ಬೈಯೋದು. ಬಿ ಜೆ ಪಿಯವ್ರಿಗೆ ಯಾರಿಗೂ ಧೈರ್ಯ ಇಲ್ಲ. ನೀವು ನೋಡ್ಬೋದು, ಎಲ್ಲರ ಕೈಯಲ್ಲೂ ಬಯಸೋದು ಕಾಂಗ್ರೆಸ್ಸಿಂದ ಹೋಗಿರ್ತಕ್ಕಂಥ ನಿರ್ಗತಿಕರ ಕೈಯಲ್ಲಿ ನಮಗೆ ಬಯಸ್ತಾರೆ. ಒಂದು ಮಾತಿದೆ, ಏನೋ ನ್ಯೂಲಿ ಕನ್ವರ್ಟೆಡ್ ಆರ್ ಮೋರ್ ಫೆನೆಟಿಕ್ ದ್ಯಾನ್ ದ ಒರಿಜಿನಲ್ಸ್ ಅಂತ. ಅಲ್ಲ, ನೀವು ಹಿಂದಿನಲ್ಲಿ ಹೇಳ್ಬೇಕಂದ್ರೆ ಈ ಹೊಸದಾಗಿ ಕನ್ವರ್ಟ್ ಆಗಿರ್ತಾನಲ್ಲ, ಅವ್ನು ಜಾಸ್ತಿ ಹೇಳ್ತಾ ಇರ್ತಾನಲ್ಲ. ಎಸ್, ದೇ ಆರ್ ಮೋರ್ ಫೆನೆಟಿಕ್ ಅಂತ. ಎಸ್.